वालेकुम, जय महाकाल। मैं संगीतकार दिलीप सेन और आप सबको बताते हुए बड़ी खुशी हो रही है कि बहुत ही प्यारी फिल्म आ रही है जिसका नाम है नैना पगुला माथु मधुरा। जी हाँ, ये बहुत प्यारी फिल्म आ रही है जिसका म्यूजिक लॉन्च होने जाने जा रहा है, जिसके डायरेक्टर हैं अफजल सुपरस्टार, प्रोड्यूसर है सेवन राज और इसका ऑडियो रिलीज हो रहा है इस फिल्म का। तो इसका टाइटल है नैना पगुला माथु मधुरा। यहाँ ये फिल्म के गाने बहुत प्यारे बने हैं, बहुत ही प्यारी फिल्म बनी है। मैं आप लोगों से यही कहूंगा कि आप ज्यादा से ज्यादा इस फिल्म को देखिएगा और इसका ऑडियो भी सुनिएगा। बहुत प्यारी फिल्म बनी है और मैं इस सारे फिल्म के टेक्नीशियनों को, डायरेक्टर, प्रोड्यूसर को, एक्टरों को और सारे टेक्नीशियनों को बहुत बहुत बधाई देना चाहता हूँ कि आप लोगों ने बहुत ही प्यारी फिल्म बनाई है। और ईश्वर भोलेनाथ और अल्लाह से मैं यही दुआ करता हूँ ये फिल्म ज्यादा से ज्यादा चले और ये गोल्डन जुबली, सिल्वर जुबली सारी हिट हो जाए, सुपर हिट हो जाए। नमस्कार, जय महाकाल, अस्सलाम वालेकुम। ಸೊ ಗಣ್ಯ ವ್ಯಕ್ತಿಗಳು ಆಲ್ ದ ಬೆಸ್ಟ್. ಆಡಿಯೋ ರಿಲೀಸ್ ಅಂತ ಹೇಳ್ಬಿಡ್ಲಿ, ಹಾಡು ನೋಡ್ಕೊಂಡು ಮೇಲೆ ತುಣುಕುಗಳು ಫುಲ್ ತೋರ್ಸಲ್ಲ, ಸರ್ ಆಲ್ ದ ಬೆಸ್ಟ್ ಅಂತ ಅಥವಾ ಏನು ಹೇಳ್ಕೊಂಡು ನೆನಪುಗಳ ಮಾತು ಮಧುರ ಧ್ವನಿ ಸುರುಳಿ ಕಾರ್ಯಕ್ರಮಕ್ಕೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನೆನಪುಗಳ ಮಾತು ಮಧುರ ಆಡಿಯೋ ರಿಲೀಸ್ ಲಾಂಚ್ ಎಲ್ಲರೂ ನೋಡಿ ಎಂಜಾಯ್ ಮಾಡ್ರಿ. ಎಲ್ಲ ಒಳ್ಳೆಯವರಿಂದ ಬ್ಲೆಸ್ಸಿಂಗ್ ಇಂದ ಈ ಪಿಕ್ಚರ್ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. Audio available on FMD South channel. Please watch it from today in the evening. Thank you. ಆಡಿಯೋ ರಿಲೀಸ್ ಲಾಂಚ್ ಬ್ರದರ್ ಅಫ್ಜಲ್ ಅವರು ಮಾಡಿರುವಂತಹ ನಿರ್ದೇಶನದ ನೆನಪುಗಳ ಮಾತು ಮಧುರ ಚಿತ್ರಕ್ಕೆ ಶುಭಾಶಯ ಕೋರ್ತೀನಿ. ಜೊತೆಗೆ ತುಂಬಾ ಆತ್ಮೀಯರಾದಂತಹ ಸೆವೆನ್ ರಾಜ್ ಆರ್ಟ್ಸ್ ಮುಖಾಂತರ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರ ತಂಡಕ್ಕೆ ಒಳ್ಳೆಯದಾಗಲಿ, ಆಡಿಯೋ ರಿಲೀಸ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಸಾಹಿತ್ಯ ಸಂಗೀತ ಎರಡೂ ಇದೆ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಹಾಗೂ ನಮ್ಮ ಕಲಾಭಿಮಾನಿಗಳು ಇವತ್ತು ನಮ್ಮ ಇಲ್ಲಿ ಬರ್ಮಾಡಿಕೊಂಡು ಅಫ್ಜಲ್ ಅವರು ಆಡಿಯೋ ಲಾಂಚ್ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರ ಟೈಟಲ್ ಭಾರಿ ಚೆನ್ನಾಗಿದೆ, ನೆನಪುಗಳು ಮಾತು ಮಧುರ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಈ ನೆನಪುಗಳಿದೆಯಲ್ಲ, ಅದು ನಾವು ಹಿಂದೆ ನೋಡಿದಾಗ ಅದರಲ್ಲಿ ಏನು ಅನುಭವ ಬರುತ್ತೋ ಅಷ್ಟು ಮಧುರವಾಗಿರುತ್ತೆ. ಅದನ್ನೇ ಟೈಟಲ್ ಆಗಿ ನಮ್ಮ ಸಿನಿಮಾ ಮಾಡಿದ್ದಾರೆ. ಕಂಟೆಂಟ್ ಆಗಿದೆ ಗೊತ್ತಿಲ್ಲ, ಸಾಂಗ್ಸ್ ಒಂದು ಯಾವುದೋ ಒಂದು ಮೂಡಲ್ಲೇ ಮಾಡಿದ್ದಾರೆ, ಅದನ್ನೇ ಬೇಯಿಸಿಟ್ಕೊಂಡೇ ಮಾಡಿದ್ದಾರೆ. ಅವ್ರ ಜೊತೆಗೆ ಅವ್ರ ಕಂಟೆಂಟ್ ಹೇಳ್ಬೇಕಾರೆ ನಾನು ಒಂದು ಪ್ರಯಾಣ ಮಾಡ್ಬೇಕಾರೆ ಈ ತರ ಆಗಿತ್ತು ಅನ್ನೋದು ಅವ್ರದ್ದು ಅನಿಸಿಕೆ. ಆದ್ರೆ ಚೆನ್ನಾಗಿದೆ. ಇವತ್ತು ಒಂದು ದೊಡ್ಡ ಬಡ್ಜೆಟ್ ಅಲ್ಲಿ ಮಾಡ್ಬೇಕು, ಪ್ಯಾನ್ ಇಂಡಿಯಾ ರೇಂಜ್ ಮಾಡ್ಬೇಕು ಅಥವಾ ಕಂಟೆಂಟ್ ಇರೋದು ಇಂಥ ರೇಂಜಲ್ಲೇ ಮಾಡ್ಬೇಕು. ಮಾಡಿದಾಗ ಪ್ರೇಕ್ಷಕ ಯಾಕೋ ಕಲ್ದೋಗ್ತಾ ಇದ್ದಾರೆ. ನಮ್ಮ 3 ಥಿಯೇಟರ್ ಇದೆ ಇವ್ರಿಗೆ. ನಮ್ಮ ಥಿಯೇಟರ್ಗಳಿಗೆ ಕೆಲವೆಲ್ಲ ಇವ್ ನೋಡಿ ಹೋದ ವಾರ 10 ಸಿನಿಮಾ ಇದೆ. ವಾಂಟೆಡ್ ಅಪಾರ್ಟೈಸ್ ಪ್ರೇಕ್ಷಕ ಇಲ್ಲದ ಕಾರಣ ಸಂಗೀತಗೊಳಿಸಿದ್ರು ಅಂತ ಹಾಕೊಂಡಿರ್ತೀವಿ ನಮ್ಮ ಇದರಲ್ಲಿ. ಆ ರೀತಿ ಆಗೋಗ್ಬಿಡ್ತಿದೆ. ಇಂಥದ್ರಲ್ಲಿ ನಮ್ಮ ಸೂಪರ್ ಸ್ಟಾರ್ ಮೊದಲಿಂದ ನಮ್ಗೆ ಪರಿಚಯ ಇದ್ದಾರೆ. ಅವರು ಸೂಪರ್ ಸ್ಟಾರ್ ಅನ್ನೋ ಒಂದು ಮ್ಯಾಗಝಿನ್ ಸ್ಟಾರ್ಟ್ ಮಾಡಿ ಇವತ್ತು ಡೈರೆಕ್ಟರ್, ಆರ್ಟಿಸ್ಟು ಎಲ್ಲ ನಾನೇ ಅಂತ ಇದ್ದಾರೆ. ಆ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರು ಅಲ್ಲಿ ಏನೋ ವಿಷಯ ಇದೆ. ನಮ್ಮ ಸೆವೆನ್ ಸ್ಟಾರ್ ಇದೆಯಲ್ಲ ನೋಡಿ, ಶವನ್ರಾಜು ಅವ್ರ ಡ್ರೆಸ್ ಕೋಡಲ್ಲೇ ಒಂದು ವಿಶೇಷ, ರೇಟ್ ಅಂಡ್ ರೈಟ್. ಏನು ಇಬ್ಬರು ಹೆಸರಲ್ಲೂ ಒಬ್ರು ಅಫ್ಜಲ್ ಅವ್ರ ಹೆಸರು, ಆದ್ರೆ ಸೂಪರ್ ಸ್ಟಾರ್ ಅಂತ ಮಾಡ್ಕೊಂಡ್ಬಿಟ್ಟವ್ರೆ. ಇವರು ರಾಜು ರೆಡ್ ಅಂಡ್ ವೈಟ್ ಸೆವೆನ್ ರಾಜ್ ಅಂತ ಮಾಡ್ಕೊಂಡಿದ್ದಾರೆ ಇಬ್ರು. ಆಮೇಲೆ ನಮ್ಮ ರಾಜು ಹೇಮಗ್ನೂರು ಸಂಗೀತ ಅಂತ ಹೇಳಿದ್ರೆ ಇವರೆಲ್ಲ ಏನೋ ಒಂದು ನೋಡಿ ಮಾಡಿದ್ದಾರೆ. ನಾವು ಪಿಕ್ಚರ್ ಯಾವತ್ತು ರಿಲೀಸ್ ಆಗೋದು ನೋಡ್ಬಿಟ್ಟು ನಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಕೊಡೋಣ. ಅವ್ರ ಪಿಕ್ಚರ್ ಚೆನ್ನಾಗಿ ಹೋಗ್ಲಿ, ಇನ್ನು ದೊಡ್ಡ ಪಿಕ್ಚರ್ ನಮ್ಮ ಅಫ್ಜಲ್ ಮಾಡ್ಲಿ. ಸೆವೆನ್ ಸ್ಟಾರ್ ಅವರು, ಸೆವೆನ್ ರಾಜ್ ಅವರು ಇನ್ನೂ ಹಣ ಹೊಡ್ಲಿ. ಒಳ್ಳೇದಾಗಿದೆ ಸರ್ ಇಂಡಸ್ಟ್ರಿಗೆ, ನಮಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Who have come here. My name is Ramesh Bhandari. I am from FMD Music Bombay, and I know there are a lot of
familiar faces, so Bangalore is not new to me. This is my third movie here, which I am releasing the music. And South always, I mean, I am from Hyderabad, so South has always been a favorite for me. And Kannada industry especially, I am associated, one of my partner is also from Mangalore, so I've been involved with Kannada movies for a year now. I have co-produced and produced 4 to 5 movies so far, and I will continue to do so because this is one industry. I mean, my professional career as an IT engineer started in Bangalore, so I have a special connect to Bangalore, and now I'm full-time into movies and music for the last 4 years since COVID. And this movie, Nenu Nenapugula Maatu Madura, is again Afzal has been a long associate and a friend since I started my industry career. So he came to me, he said, "Sir, we will do this together." I said, "Definitely, why not?" And he is a very hard-working person, and he puts his 100%, to whatever project he gets into. So I have the confidence that this will turn out to be a very good movie and a big success for Red and White Seven Raj sir as a producer. And music definitely has caught my attention. Ravi Emiganur, Raju Emiganur has done a wonderful job, and in fact Darshan sang the songs, right? So yeah, he did it for another movie of ours. So overall there has been a nice effort with a limited budget, so that is what is required in today's industry, so I think Kannada movie industry is growing really well, and everyone looks at it as a really fast growing industry. Even in Bombay, people talk about South, and especially Telugu and Kannada, they treat it. Of course, Tamil has been there for long, but Telugu and Kannada are doing really well. So I wish all the best to this team, and especially Afzal for making me part of this project on behalf of FMD Music. And thank you once again, Seven Raj sir, for doing this movie, and I hope he will do a lot of more movies in the Kannada industry in the days to come. Thank you, Narasimha sir, for being here, and thanks all the team, and wish you all the best. All the songs will be there today in YouTube? No, we will be releasing one after the other. The first song which you saw, the initial song, that will be released today, and rest of the songs 1 week after the other we will start releasing them. Full-length song? Full-length song, yes. It will be available on FMD South channel. When the audience see all the songs in the YouTube, Mhm. they will not come to the theatres now. No, before, we will not release everything. So once the release is done, then we will. You said you are releasing the full-length song. Full-length If song it is is. a small song, small big song, it's okay. Okay. If you release the full song, So that the producer sir and Afzal has to take the call. Again, I will only release based on their inputs and their data. So I am open to that. Thank you, sir. So, Tumba, congratulations. After a long gap, they both are together. ಈ ಸಾಂಗ್ಸ್ ಎಲ್ಲ ನೋಡಿದ್ವಿ. ಈ ಸಾಂಗ್ಸ್ ನೋಡಿದಾಗ ಬರೀ ನಮಗೆ ಬೇಜಾರಾಗಿದೆ ಅಂದ್ರೆ ಎಂಟ್ರಿ ಎಕ್ಸಿಟ್ ತೋರಿಸಿದ್ರು, ಮಧ್ಯದಲ್ಲಿ ಬರೀ ಮಸಾಲ ತೋರಿಸ್ಬೇಕು. ಆಮೇಲೆ ಏನಂದ್ರೆ ಈ ಸಾಂಗ್ ನೋಡ್ತಾ ಏನು ಅನಿಸ್ತಂದ್ರೆ 1990s ಅಲ್ಲಿ ಆಶಿಕಿ ಅಂತ ಒಂದು ಫಿಲಮ್ ಹಿಟ್ ಆಗಿತ್ತು, ಮ್ಯೂಸಿಕಲ್ ಹಿಟ್ ಆಗಿತ್ತು. ಈ ಮ್ಯೂಸಿಕ್ ಅಷ್ಟೇ 7 ಸಾಂಗ್ಸ್ ಖಂಡಿತ ಹಿಟ್ ಆಗುತ್ತೆ. ಅಲ್ಲಿ ರಾಹುಲ್ ರಾಯ್ ಆಗಿದ್ರು, ಇಲ್ಲಿ ಅಫ್ಜಲ್ ರಾಯ್ ಆಗಿದ್ದಾರೆ ಅಷ್ಟೇ. ಅದರಿಂದ ನಮ್ಮ ಎಲ್ಲಾ ಕಡೆಯಿಂದ ಇದು ಆಲ್ ದಿ ಬೆಸ್ಟ್ ಹೇಳ್ತಾ, ಅಫ್ಜಲ್ ಬಗ್ಗೆ ಸೂಪರ್ ಸ್ಟಾರ್. 7 ಕೋಟಿ ಕನ್ನಡ ಜನತೆಗೆ ನಮಸ್ಕಾರಗಳು. ತುಂಬ ಕಷ್ಟಪಟ್ಟು
ಮೊದಲನೇ ಚಿತ್ರ ಚೆಡಿ ದೋಸ್ತ್ ಕಡ್ಡಿ ಅಲ್ಲಾಡ್ಸ್ಬಿಟ್ಟ ಅಂತ ಮಾಡಿದೆ. ಎರಡನೇ ಪಿಕ್ಚರು ಅತಿ ಐ ಲವ್ ಯು ಅಂತ. ಮೂರನೇ ಪಿಕ್ಚರು ನೆನಪುಗಳ ಮಾತು ಮಧುರ. ಅಫ್ಜಲ್ ಸರ್ 2-3 ಪಿಕ್ಚರಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು. ಅವ್ರು ಮಾಡೋದೆಲ್ಲ ನೋಡ್ಬಿಟ್ಟು ಯಾಕೆ ನಾನೇ ಒಂದು ಪಿಕ್ಚರ್ ಕೊಡ್ತೀನಿ ಮಾಡ್ರಿ ಅಂತ ಆ ಥರ ಒಂದು ಪಿಕ್ಚರ್ ಕೊಟ್ಟು ಇವಾಗ ವಿದಿನ್ ನೋ ಟೈಮ್ ಅವ್ರು ಕಂಪ್ಲೀಟ್ ಮಾಡಿದ್ರು. ತುಂಬ ಸಂತೋಷ ಆಯಿತು. ಒಂದು ಡೈರೆಕ್ಟ್ರಿಗೆ ಏನ್ ಬೇಕಂದ್ರೆ ಹಣ ಕರೆಕ್ಟಾಗಿ ಕೊಟ್ಬಿಟ್ರೆ ಅವ್ರ ಪಾರ್ಟ್ಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ದಟ್ ಇಸ್ ಮೈ ಸಕ್ಸಸ್. ಟುಡೇ ಎಲ್ಲಾ ಪಿಕ್ಚರ್ ನಾನು ಕಂಪ್ಲೀಟ್ ಮಾಡಿದ್ದೀನಿ, ಎಲ್ಲಾ ಪಿಕ್ಚರ್ ನಾನು ರಿಲೀಸು ಮಾಡಿದ್ದೀನಿ. ಇದು ಶಾರ್ಟ್ಲಿ ಮೋಸ್ಟ್ಲಿ ಉಗಾದಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಖಂಡಿತ ಇದು ಮಾಡೇ ಮಾಡ್ತೀನಿ. ಮತ್ತೆ ಇವಾಗ 2 ತಮಿಳ್ ಪಿಕ್ಚರ್ನಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿದ್ದೀನಿ. ಒಂದು ಸೌಪು ಕೈಯರು ಅಂದ್ಬಿಟ್ಟು ಅದು ಸೆನ್ಸರ್ ಆಯ್ತು, ಯು ಸರ್ಟಿಫಿಕೇಟ್ ಬಂದಿದೆ. ಪಡಿಕೆಯಾದ ರಾಜ ಅದರಲ್ಲಿ ದೊಡ್ಡ ವಿಲನ್ ಪಾತ್ರ ಮಾಡಿದ್ದೀನಿ, ಅದು ರಿಲೀಸ್ ಆಗ್ತಾ ಇದೆ ಶಾರ್ಟ್ಲಿ. ಮತ್ತೆ ಒಂದು ಮಲಯಾಳಂ ಫಿಲ್ಮ್ ನಲ್ಲಿ ಪೊಲೀಸ್ ಕಮಿಷನರ್ ಆಗಿ ಮಾಡಿದ್ದೀನಿ, ಅದು ಚೆನ್ನಾಗಿದೆ, ಅದು ರಿಲೀಸ್ ಮಾಡ್ತಾ ಇದೀವಿ. ಎಲ್ಲ ಕೋ ಪ್ರೊಡ್ಯೂಸರ್, ನಾನೇ ಮೇನ್ ಪ್ರೊಡ್ಯೂಸರ್ ಅದಕ್ಕೆ. ಬಟ್ ಡೈರೆಕ್ಟರ್ ಏನಂದ್ರೆ ನಂಗೆ ತುಂಬಾ ಸಂತೋಷ ಆಗಿದೆ ಅಂದ್ರೆ ಇವಾಗ ಸಿಕ್ಕಿರೋ ಡೈರೆಕ್ಟರ್ಸ್ ಎಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಸರ್, ಡೇ ಅಂಡ್ ನೈಟ್. ಅಫ್ಜಲ್ ತರ ತಮಿಳ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ರು, ಮಲಯಾಳಂ ಡೈರೆಕ್ಟ್ರು ಮಾಡಿದ್ರು. ನನಗೆ ಟೆನ್ಷನೇ ಕೊಡ್ಲಿಲ್ಲ ಸರ್. ನಾನು ಟೈಮ್ ದುಡ್ಡು ಕಳಿಸ್ತೀನಿ, ಅವ್ರು ಕಂಪ್ಲೀಟ್ ಮಾಡಿ ನನ್ನ ಸೀನ್ ಬಂದಾಗ ಮಾತ್ರ ನನ್ನ ಕರೀತಾರೆ. ಅದರಿಂದ ಎಲ್ಲ ಪಿಕ್ಚರ್ ಮೋಸ್ಟ್ಲಿ ಇದು 2 ಮಲಯಾಳಂ ತಮಿಳ್ ಹಿಟ್ ಆಗುತ್ತೆ. ಅದೇ ತರ ಒಂದೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ನಾವು ಹಿಂದಿನೂ ಮಾಡಿದ್ದೀವಿ, ಶಾರ್ಟ್ಲಿ ಅದು ರಿಲೀಸ್ ಮಾಡ್ತೀವಿ, ಅದು ಪ್ರಯತ್ನದಲ್ಲಿ ಇದ್ದೀವಿ ಸರ್. ಹಿಂದಿನೂ ಮಾಡಿದ್ದೀವಿ. ನಾನು 7 ಭಾಷೆ ಮಾಡಬೇಕು ಅಂತ ಮುಂಚೆನೂ ನಿಮಗೆಲ್ಲ ಹೇಳಿದ್ದೀನಿ. ಇವಾಗ ನೆಕ್ಸ್ಟ್ ಇದು ಮುಗಿದ ತಕ್ಷಣ ತೆಲುಗುಗೆ ಎಂಟ್ರಿ ಆಗ್ತಾ ಇದ್ದೀನಿ ಶಾರ್ಟ್ಲಿ. ಅದರಲ್ಲೂ ಒಂದು ಒಳ್ಳೆ ವಿಲನ್ ಪಾತ್ರ ನೋಡ್ತಾ ಇರ್ತೀವಿ. ಅವ್ರೀಗ ಬಹುಭಾಷಾ ನಟ ಇಲ್ಲ, ತಮಿಳು ಕನ್ನಡ ಎಲ್ಲ ನಾನೇ ಪ್ರೊಡ್ಯೂಸರು, ಮಲಯಾಳಂ ಮಾತ್ರ ಪ್ರೋ ಪ್ರೊಡ್ಯೂಸರ್. ಒಳ್ಳೆ ಇಮೇಜ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆನಾ ನಿಮ್ಗೆ? ಮತ್ತು ಸರ್ ಈ ಇಮೇಜ್ ಹಾರ್ಟ್ ಅಲ್ಲಿ ನೋಡಿದಂತ ಇಮೇಜ್ ಬೇರೆ ಇಮೇಜ್ ತಂದು ಕೊಡುತ್ತೆ ನಿಮ್ಗೆ. ಓಕೆ ನನಗೆ ಓಕೆ ಸರ್, ಐ ಆಮ್ ಕಲಾವಿದರು ಸರ್. ಮೊನ್ನೆ ತಮಿಳ್ ಪಿಕ್ಚರ್ ನಲ್ಲಿ ವಿಲನ್ ಮಾತ್ರ ಹೇಳಿದ್ರು ಸರ್, ಮೊಟ್ಟೆ ಹೊಡಿತೀರಾ ಅಂದ್ರು. ನಾನು ಹೇಳಿದ ಕಲಾವಿದ, ಡೈರೆಕ್ಟರ್ಗೆ ಏನ್ ಬೇಕೋ ಅದು ಮಾಡಿಕೊಟ್ಟೆ. ಮೊಟ್ಟೆ ಹೊಡಿದ್ರಿ ಅಂದ್ರು ಮೊಟ್ಟೆ ಹೊಡೆದೆ. ಇವಾಗ ಟುಡೇ ಐ ಆಮ್ ಹ್ಯಾಪಿ, ಐ ಆಮ್ ಥಿಂಕಿಂಗ್ ಔಟ್. ಮುಂಚೆ ಸತ್ಯರಾಜ್ ಒಂದು 100வது ನಾಳು ಮಾಡಿದ್ರು, ಅದೇ ತರ ನನ್ನ ರಿಸಂಬಲ್ಸ್ ಈಗ ಬರ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು. ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಬಂದಿದ್ದಕ್ಕೆ ತುಂಬಾ ಸಂತೋಷ, ಧನ್ಯವಾದ. ಎಲ್ರಿಗೂ ಒಳ್ಳೇದಾಗಲಿ ಸರ್. ನಮಸ್ಕಾರ. ಮಾಧ್ಯಮ ಸ್ನೇಹಿತರಿಗೆ ವಂದನೆಗಳು. ನಾನು ಅಫ್ಜಲ್ ಸರ್ ಸೇರಿ ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ಇದು ನನಗೆ ಅವರ ಅವಕಾಶ ಕೊಟ್ಟಿರೋ ಸಿನಿಮಾದಲ್ಲಿ 4ನೇ ಚಿತ್ರ. ಒಂದು ರಾಗಿಣಿ ಮೇಡಮ್ ಅವ್ರ ಜೊತೆನೂ ಒಂದು ಸಿನಿಮಾ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಅದ್ರ ಜೊತೆ ಮೊಬೈಲ್ ರಾಜ, ಹೊಸತರ, ಇದು ನೆನಪುಗಳ ಮಾತು ಮಧುರ, ಆ 3 ಚಿತ್ರದಲ್ಲಿ ನಾನು ಸಂಗೀತ ಮಾಡಿದ್ದೆ. ಇದರದಲ್ಲಿ ಈ ಸಿನಿಮಾ ಮುಂಚೆನೇ ಶೂಟಿಂಗ್ ಆಗಿತ್ತು. ಆ ನಂತರದಲ್ಲಿ ನನಗೆ ಹಾಡುಗಳು ಮಾಡೋಕ್ಕೆ ಅವಕಾಶ ಬಂತು. ಹಾಗಾಗಿ ನಾನು ಚಿತ್ರದ ಚಿತ್ರೀಕರಣ ಯಾವ ಥರ ಇದೆ, ಅದರ ಆ ಟೈಮಿಂಗು, ಆ ಡ್ಯೂರೇಷನ್ಸ್ನೆಲ್ಲ ನೋಡಿಕೊಂಡು ನಾನು ಹಾಡುಗಳು ಮಾಡಿದ್ದೀನಿ. ಸೊ ಇದರಲ್ಲಿ ನನಗೆ ಬಹಳ ಮುಖ್ಯವಾದದ್ದು ಏನಂದರೆ ಅಫ್ಜಲ್ ಸರ್ ಅವರ ಗೆಳೆತನ ಮತ್ತು ಅವ್ರ ಜೊತೆಗೆ ಯಾವಾಗಲೂ ನಾವು ಚಿತ್ರಗಳನ್ನು ಮಾಡಬೇಕನ್ನೋ ಹಂಬಲ. ಅದಕ್ಕೋಸ್ಕರ ಇದು ಒಳ್ಳೆ ಥರದ ಹಾಡುಗಳು, ತುಂಬ ಮೆಲೋಡಿ ಇದೆ, ಸಾಹಿತ್ಯನೂ ಅದೇ ರೀತಿ ಇದೆ. ಸೊ ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಇದ್ದು ಇಡೀ ನೆನಪುಗಳ ಮಾತು ಮಧುರ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಈ ಚಿತ್ರಕ್ಕೆ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ಕೇಳಿದ? ಹಾ ಸರ್, ಒಂದೇ ಮೂಡಲ್ಲಿದೆ ಅಂತ ಹೇಳಿ. ಅಲ್ಲ, ವಿಡಿಯೋ ಮೂಡ್ ಹಂಗೆ ಇರ್ತದೆ ಸರ್. ವಿಡಿಯೋ ಆದ್ಮೇಲೆ ನಾನು ಆಡಿಯೋ ಮಾಡಿದ್ದು. ಹಾ ಸರ್, ಆಗ್ಲೇ ಶೂಟ್ ಆದ ಮೇಲೆ ನಾನು ಎಲ್ಲವನ್ನು ವಿಡಿಯೋಕ್ಕೆ ಆಡ್ ಮಾಡಿದ್ದು. ಹಂಗಾಗಿ ಹ್ಞೂ ಸರ್, ಅಲ್ಲೇ ಹೋಗ್ಬೇಕು ಸರ್ ನಿಮ್ಮ ಕ್ವಶನ್. ಅಟ್ಲೀಸ್ಟ್ ಟುಡೇ ಯು ವಿಲ್ ಎಂಜಾಯ್ ಇಟ್ ಸರ್. ಇವತ್ತು ನೈಟ್ ಎಂಜಾಯ್ ಮಾಡ್ತಾರೆ ಸರ್. ಇದು ದಯವಿಟ್ಟು ಕ್ಷಮೆ ಇರಲಿ. ಇದು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ, ಅನಿಮಲ್ ನೋಡಿದೀವಿ, ಕೋಟ್ಯಾಂತರ ರೂಪಾಯಿ ಆಚೆವರೆಗೆ ದುಡ್ಡು ಕೊಟ್ಟಿದ್ದೀವಿ. ನಮ್ಮ ಕಲಾವಿದರು ಅದು ಗೌರವವಾಗಿ ನಡೆಸ್ಕೊಂಡಿದ್ದೀವಿ. ಹೆಣ್ಮಕ್ಳು ಅವರು ಪ್ರತಿ ಸನ್ನಿವೇಶ ಅರಿತು ಪ್ರತಿಯೊಂದು ಒಪ್ಕೊಂಡು ಮಾಡಿದ್ದಾರೆ. ಸೊ ನನಗೆ ಅವ್ರಿಗೂ ಅಭ್ಯಂತರ ಇಲ್ಲ, ಮಾಡಿರೋ ಕಲಾವಿದರು ಇದೆ. ಒಂದು ಕಥೆಗಾರನಿಗೆ, ಒಬ್ಬ ಡೈರೆಕ್ಟರ್ಗೆ ಏನ್ ಬೇಕು ಅನ್ಸುತ್ತೆ ಅದು ಮಾಡಿಸಿದ್ದೀನಿ.
ನಿಮ್ಗೆ ಸಿನಿಮಾ ನೋಡಿದಾಗ ಅನ್ಸುತ್ತೆ ಅಯ್ಯೋ ನಾವ್ ಏನೇನೋ ಅನ್ಕೊಂಡಿದ್ವಲ್ಲ, ಇಷ್ಟೊಂದು ಬೋಲ್ಡ್ ಸರ್ ನಮ್ಮ ಅನಿಸಿಕೆ ಅಲ್ಲಿ ಅನಿಸಿಕೆ ಏನು ಇರಲ್ಲ ಅಲ್ಲಿ. ಆಗ ಅಫ್ಜಲ್ ಸರ್ ನಾವು ಈಗ ತಮ್ಗೆ ಇದು ಮಾಡ್ತಾ ಇಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ಕೊಂಡು. ಹೌದು, ನಾನು ಯೂತ್ಫುಲ್ಲಿ ಮಾಡ್ಲೇಬೇಕು ಸರ್. ಈಗ ಯಾರಿಗೆ ಮಾಡಲಿ ಸಿನಿಮಾ, ನಾನು ಯಾರು ಬರ್ತಾ ಇಲ್ಲ ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಅಂತ ನಾನು ಹೇಗೆ ಹೇಳಿ ಸರ್? ಸಿನಿಮಾ ದುಡ್ಡಾಗಿ ಕಳ್ಕೊಳಕ್ ಬನ್ನಿ ಅಂತ ನಾನು ಹೇಗೆ ಹೇಳಿ? ನನಗೆ ಅವ್ರ ಹಣಕ್ಕಿಂತ ಫ್ರೀಡಮ್ ಕೊಟ್ಟರು ಮಾಡಿದ್ದೀನಿ. ಸಾರಿ ಹಾಗೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಪ್ರೋತ್ಸಾಹ, ಸಹಕಾರ ಇರಲಿ. ಮತ್ತು 7 ರಾಜ್ ಸರ್ ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ ಸರ್, ಥ್ಯಾಂಕ್ ಯು ಸರ್. ಹಾಗೆ ಸರ್ ಈ ರೀತಿ ಸದಾ ನಮ್ಮನ್ನು ಬಳಸ್ಕೊಳ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಎಲ್ಲ ಕಲಾವಿದರು ಹೊಸಬರು ಎರಡೆರಡು ಮಾತಾಡಲಿ. ನಿಮ್ಮ ಹಾಡುಗಳು ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನಿಮ್ಗೆ ಅನ್ಸಿರುತ್ತೆ ಸ್ವಲ್ಪ ಜಾಲಿ ಜಾಲಿ ಇದೆ ಅಂತ. ಕತೆ ಇದಕ್ಕಿಂತ ಭಾರಿ ಭಾರಿ ಇದೆ. ಸೊ ಕತೆ ನೋಡಿ ಜಾಲಿ ಜಾಲಿನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. Namaste, I'm Ranveer Anta. So, Afzal Bhai, thank you so much for this opportunity, and 7 Raj sir, thank you so much. And he is a very nice person in the shooting set. Iವರು ತುಂಬಾ ಕಾಮಿಡಿ ಪರ್ಸನ್. ಇವಾಗ ಎಷ್ಟು ಸೀರಿಯಸ್ ಇದ್ದಾರೆ ಅಷ್ಟೇ ಕಾಮಿಡಿ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದಿರುವ ಎಲ್ಲರ ಮಾಧ್ಯಮ ಮಿತ್ರರಿಗೂ ನಂದು ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ಇಲ್ಲಿ ಸ್ಟೇಜ್ ಅಲ್ಲಿ ಯಾರಿದ್ದಾರೆ, ಫಾರ್ ಎವ್ರಿ ಒನ್, ಆಲ್ ಆರ್ ಗಾರ್ಜಿಯಸ್ ಗರ್ಲ್ಸ್ ಆಲ್ಸೋ. ಮತ್ತೆ ಲೇಟ್ ಆಗಿ ಬಂದ್ರು ಹೀರೋಯಿನ್ಗಳು. ಸೊ ಎಲ್ಲಿ ವೆಲ್ಕಮ್ ನಮ್ದು ಏನ್ ರೋಲ್ ಇದೆ ಆಲ್ರೆಡಿ ನೋಡಿ ಆಗಿದೆ ಸ್ಕ್ರೀನ್ ಅಲ್ಲಿ. ಸೊ ಚಾನ್ಸ್ ಕೊಟ್ಟಿದ್ದಕ್ಕೆ ಅಫ್ಜಲ್ ಸರ್ ಥ್ಯಾಂಕ್ ಯು ಸೋ ಮಚ್, ಅಂಡ್ 7 ಸರ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಫಿಲ್ಮನ್ನು ಮುಂದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಕರೆಕ್ಷನ್ ಸರ್, ರೋಲ್ಗಳನ್ನ ಈಗಲೇ ಎಲ್ಲೂ ನೋಡಿಲ್ಲ, ಇನ್ನು ನೋಡ್ಬೇಕಾಗಿರೋದು ತುಂಬಾ ಇದೆ. ಈಗ ನೋಡಿರೋದು ಅಷ್ಟೇ ಒಂದು ತುಣುಕಷ್ಟೇ, ರೋಲ್ ಬೇರೆ ಇರಲ್ಲ. ಥ್ಯಾಂಕ್ ಯು. ಲಾಸ್ಟ್ ಆಗಿ ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ. ಬಂದಿದ್ದಕ್ಕೆ ಥ್ಯಾಂಕ್ಸ್. ಚಾನ್ಸ್ ಕೊಟ್ಟಿದ್ದು ಅಫ್ಜಲ್ ಸರ್ ಆಗಲಿ ಮತ್ತೆ 7 ರಾಜ್ ಸರ್ ಆಗಲಿ ತುಂಬಾ ಥ್ಯಾಂಕ್ಸ್. ಎಲ್ಲರೂ ಮಾತಾಡ್ಬಿಟ್ರು, ಇನ್ನೇನಿಲ್ಲ ನಾನು ಮಾತಾಡೋದಕ್ಕೆ. ತುಂಬಾ ಥ್ಯಾಂಕ್ಸ್. ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸೋಣ, ಅವ್ರಿಗೊಂದು ಒಳ್ಳೆ ನೇಮ್ ಫೇಮ್ ಮಾಡ್ಕೊಳ್ಳೋಣ ಅಂತ ಮುಂದೆ ಬರ್ತಾರಲ್ಲ. ಸೊ ಅದರಲ್ಲಿ ಮೊದಲು ನಾನು ಅಫ್ಜಲ್ ಸರ್ ಹೆಸರು ತಗೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅನ್ನೋ ಒಂದು ಪದ ಚಿಕ್ಕದಾಗಿರ್ಬೋದು. ಅಫ್ಜಲ್ ಸರ್ಗೆ, 7 ರಾಜ್ ಸರ್ಗೆ, ಆಮೇಲೆ ನಮ್ಮ ಕ್ಯಾಸ್ಟಿಂಗ್ ಡೈರೆಕ್ಟರ್ ದಾಸ್ ಸರ್, ಇವ್ರು 3 ಜನ ಇವತ್ತಿಲ್ಲಿ ಏನ್ ಕೂತಿದ್ದೀನಿ ಇದು ಒಂದು ನನ್ನ ಡ್ರೀಮ್ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಕಾರಣ ಆಗಿರುವಂತಹ ನಿರ್ದೇಶಕರು ಮತ್ತೆ ಪ್ರೊಡ್ಯೂಸರ್ ದಾಸ್ ಸರ್, ಇಲ್ಲೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಇನ್ನು ಚಲನಚಿತ್ರ ಚಿತ್ರೀಕರಣ ಟೈಮಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಸೆಟ್ಟಲ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಹೊಸಬ್ರಿಗೆ ಅಂತ ಬಂದವಾಗ ಬರಲ್ವೇನೋ, ಹೆಂಗ್ ಮಾಡ್ಸೋದು ಅಥವಾ ಇವ್ರನ್ನ ನಂಬ್ಕೊಂಡು ನಾವು ಹೆಂಗೆ ನಾವು ಒಂದು ಮೂವಿನ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾರೆ. ಬಟ್ ಅಫ್ಜಲ್ ಸರ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಓಕೆ ಮಾಡ್ತೀರಾ ಅಂತ ಕೇಳಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಓಕೆ ಮಾಡ್ಬೋದು ಅಂತ ಅವರು ಇಲ್ಲ ಮಾಡ್ಸೋಣ ಹೊಸಬ್ರು ಕೈಲಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದೇ ತರ ಮುಂದೆ ಯಾರೆಲ್ಲ ಹೊಸ ಸಿನಿಮಾ ಮಾಡ್ಬೇಕಂತಿದ್ರು ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ವೇದಿಕೆ ಮೇಲೆ ಫಸ್ಟ್ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಣಿ ಅಂಗಡಿ ಅಂತ. ನೆನಪುಗಳ ಮಾತು ಮಧುರ ಈ ಸಿನಿಮಾದಲ್ಲಿ ನಾನು ದೀಪ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಅಫ್ಜಲ್ ಸರ್ಗೂ ಹಾಗೂ ದಾಸ್ ಸರ್ಗೂ 7 ರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹೊಸೊಬ್ಬರಿಗೆ ಅವಕಾಶ ಸಿಗೋದು ತುಂಬಾ ಕಡಿಮೆ. ಇದೇ ತರ ನೀವು ನಮ್ಗೆ ಸಪೋರ್ಟ್ ಆಗಿರ್ಬೇಕು, ಯಾವಾಗ್ಲೂ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ 7 ರಾಜ್ ಸರ್ ಹೊಸತರ ಚಿತ್ರದಲ್ಲಿ ನನ್ನಿಂದ ಇನ್ನೊಂದು ಡೈರೆಕ್ಷನ್ ಚಿತ್ರದಲ್ಲಿ ಒಂದು ರೋಲ್ ಮಾಡಿದ್ರು. ಅಲ್ಲಿ ನನ್ನ ಕೆಲಸ ನೋಡಿ ನೆಕ್ಸ್ಟ್ 2 ದಿವಸಕ್ಕೆ ಕರೆದು ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ನನ್ನ ಅದೃಷ್ಟ, ನಾನು ಯಾವ ಪ್ರೊಡ್ಯೂಸರ್ಗೂ ಸರ್ ಸಿನಿಮಾ ಮಾಡೋಣ ಬನ್ನಿ ಅಂತ ಹೋಗಿ ಕೇಳಿದವನಲ್ಲ, ಅವರಾಗಿ ಬಂದಿದ್ದಾರೆ. ನನ್ನ ಕೆಲಸ ನೋಡಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನಗೆ ಅವ್ರ ಹಣಕ್ಕಿಂತ ನನಗೆ ಸ್ವಾತಂತ್ರ್ಯ ಕೊಟ್ಟರು. ನನಗೆ ಹೇಳಿದ ಕಥೆನ ತೆರೆ ಮೇಲೆ ತರಕ್ಕೆ ಫ್ರೀಡಮ್ ಕೊಟ್ಟರು. ಯಾರು ಹೀರೋಯಿನ್ ಯಾರು ಹೀರೋ ಅಂತ ಕೇಳಲಿಲ್ಲ. ಅದರಿಂದ ನಾನು ಹೊಸಬರಿಗೆ ಅವಕಾಶ ಕೊಟ್ಟೆ. ಆಕ್ಚುಲಿ ನಾನು ವಸಿಷ್ಠ ಸಿಂಹ ಅವರಿಗೆ, ಸಂಗೀತ ಭಟ್, ರಾಗಿಣಿ, ಸುಷ್ಮಾ ರಾಜ್ ತುಂಬಾ ದೊಡ್ಡ ಕಲಾವಿದರಿಗೆ ಕೇಳ್ಕೊಂಡಿದ್ದೆ ಕಥೆ. ತುಂಬಾ ಹುಷಾರಾಗಿ ಮಾಡಿ, ಒಂದ್ ಎಳೆ ಹುಷಾರಾಗಿ ಮಾಡಬೇಕು, ಒಂದ್ ಎಳೆ ಇದಾದ್ರೆ ಬೇರೆ ತರ ಸಿನಿಮಾ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಬಟ್ ನಮಗೆ ದುರದೃಷ್ಟವಾದ ಬಡ್ಜೆಟ್ ಸಿಗಲ್ಲ ಅಥವಾ ಅವ್ರ ಡೇಟ್ ಸಿಗಲ್ಲ, ಇದು ಪ್ರಾಬ್ಲಮ್ ಆಗ್ತಾನೆ ಇದೆ. ಕಡೆಗೆ ನಾನು ಹೊಸ ಮುಖಗಳಿಗೆ ಮನ್ನಣೆ ಕೊಟ್ಟೆ. ಅವ್ರಿಗೆ ಹೇಳಿ ಎಲ್ಲರಿಗೂ ಅವರ ಪರ್ಮಿಷನ್ ತಗೊಂಡು
ಅವ್ರ ಮನೆಯವ್ರಿಗೂ ಅವ್ರು ಕೇಳ್ಕೊಂಡ್ ಬರ್ಬೇಕು. ಯಾಕಂದ್ರೆ ಸ್ವಲ್ಪ ಬೋಲ್ಡ್ ಕಂಟೆಂಟ್ ಇರುತ್ತೆ. ಬೋಲ್ಡ್ ಅಂದ್ರೆ ವಲ್ಗರ್ ಇರಲ್ಲ. ಸೊ ಆ ಹೆಣ್ಮಕ್ಳಿಗೂ ಹುಷಾರಾಗಿ ಮಾಡಬೇಕು, ಇದೆಲ್ಲ ಹೇಳ್ಕೊಟ್ಟು ಸೊ ಮಾಡಿದ್ದಾರೆ. ತುಂಬಾ ಚೆನ್ನಾಗೇ ಮಾಡಿದ್ದಾರೆ, ಪ್ರತಿಯೊಬ್ಬರು ಮಾಡಿದ್ದಾರೆ. ಇದೊಂದು ವಿಭಿನ್ನವಾದ ಕಥೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಆಂಥಾಲಜಿ ಮೂವೀಸ್ ಬರುತ್ತೆ. ಒಂದು 5 ಜನ ಡೈರೆಕ್ಟ್ರು, 10 ಜನ ಡೈರೆಕ್ಟ್ರು. ಈಗ ಪೆಂಟಗಾನ್ ಬಂತು, ಕಥಾ ಸಂಗಮ ಬಂತು, ಹಿಂದಿನಲ್ಲಿ ಮಲಯಾಳಂನಲ್ಲಿ 11 ಜನ ಡೈರೆಕ್ಟ್ರು. ಈ ತರ ಸಣ್ಣ ಸಣ್ಣ ಕಥೆಗಳನ್ನ ಸಿನಿಮಾ ಮಾಡಿ ಸಂಕಲನ, ಒಂದು ಕಥೆಗಳ ಗುಚ್ಛ ಅಂತ ಮಾಡ್ತಾರೆ. ಇಲ್ಲಿ ಸ್ಪೆಷಲಿ ಏನಂದ್ರೆ ನಮ್ಮ ಸಿನಿಮಾದಲ್ಲಿ ನಾನು ಒಬ್ಬನೇ ಡೈರೆಕ್ಟ್ರು ಎಲ್ಲ ಕಥೆಗಳನ್ನ ಬರೆದು ನಿರ್ದೇಶನ ಮಾಡಿದ್ದೀನಿ. ಆ ಆಂಥಾಲಜಿ ಕಥೆಗಳಲ್ಲಿ ನಮ್ದು ಒಂದು ಹಿಸ್ಟ್ರಿಗೆ ಸೇರ್ತಾ ಇದೆ. ಸರ್ 4 ಶುರು ಆಗುತ್ತೆ, 6ಕ್ಕೆ ಎಂಡ್ ಆಗುತ್ತೆ. ನಾನು ಇದು ಪಾರ್ಟ್ 2 ಮಾಡ್ಕೊಂಡಿದ್ದೆ ಆಕ್ಚುಲಿ. ಸೊ ಮುಂದೆ ಬೇರೆ ಬೇರೆ ಸಿನಿಮಾ ಅವಕಾಶ ಸಿಗ್ತಾ ಇರೋದ್ರಿಂದ ಅದಕ್ಕೆ ಟೈಮ್ ಕೊಡಕ್ಕಾಗಲ್ಲ ಅಂತ ನಾನು 7 ರಸ್ ಸೇರ್ಬಿಟ್ಟು ಒಂದೇ ಕಥೆನಲ್ಲಿ ಮುಗಿಸೋಣ ಅಂತ ನಾನು ಬೇರೆ ತರನೇ ಮಾಡ್ಕೊಂಡೆ. 2 ಕಥೆ ಬರ್ದಿದ್ದೆ. ನಾಳೆ ಶೂಟಿಂಗ್ ಇತ್ತು. ನನಗೆ ಅಸಹ್ಯ ಅನಿಸ್ತು. ಈಗ ಸಮಾಜದಲ್ಲಿ ನಡೀತಾ ಇರೋದೇ ತೋರಿಸ್ತಾ ಇರೋದು. ಈಗ ರೀಸೆಂಟ್ ಆಗಿ ಸ್ವಾಪಪ್ ಅಂತ ಒಬ್ಬನಿಗೆ ಅರೆಸ್ಟ್ ಮಾಡಿದ್ರು. ಬಡ್ಡಿಗೆ ಹೆಣ್ಮಕ್ಳಿಗೆ ಬಡ್ಡಿ ಕೊಟ್ಬಿಟ್ಟು ಅವ್ರಿಗೆ ಬೇರೆದಕ್ಕೆ ಯೂಸ್ ಮಾಡೋರ್ನ ನಾವು ಅರೆಸ್ಟ್ ಮಾಡಿರೋರ್ನ ನೋಡಿದ್ವಿ. ಮೈಕ್ರೋ ಫೈನಾನ್ಸ್ ಅಂತ ಅಲ್ಲ, ಕೆಲವು ಕಡೆ ಇರುತ್ತೆ ಸರ್. ಹಣ ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋದು, ಈ ತರದೆಲ್ಲ ನಡೀತಾ ಇದೆ. ಸೊ ನಾನು ಸಮಾಜದಲ್ಲಿ ನಡೀತಾ ಇರೋದನ್ನ ಎಚ್ಚರಿಕೆ ಟೈಪ್ ನಲ್ಲೂ, ಹಾಸ್ಯ ಮಿಶ್ರಿತವಾಗ್ಲೂ, ರೋಚಕ ಕಥೆಯಾಗೂ, ಒಂದ್ ಸಿನಿಮ್ಯಾಟಿಕ್ ಆಗು, ಜೊತೆಗೆ ಸ್ವಲ್ಪ ಯುವಕರನ್ನ ಸೆಳೆಯೋಣ ಅಂತ ಒಂದು ರೊಮ್ಯಾಂಟಿಕ್ ಮೂಡ್ ನಲ್ಲಿ ಮಾಡಿದ್ದೀನಿ. ಮತ್ತೆ ಕಥೆಗಳಲ್ಲಿ ಬರೀ ಕಥೆ ಹೇಳ್ಕೊಂಡು ಹೋಗಿ ಬೋರ್ ಆಗೋದು ಬೇಡ ಅಂತ ಒಂದು ಫೀಲ್ ಇರ್ಲಿ ಅಂತ ಶೂಟಿಂಗ್ ಮಾಡಾದ್ಮೇಲೆ ಹಾಡು ಮಾಡ್ಕೊಂಡಿದ್ದೀನಿ. ಸೊ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಒಂದು 100 ಸತಿ ಕೇಳ್ಬಿಟ್ಟಿದ್ದೀನಿ. 3 ಹಾಡನ್ನ ಮೇಲ್ ಫೀಮೇಲ್ ಅಂತ ವರ್ಷನ್ ಮಾಡಿಕೊಂಡು 6 ಹಾಡುಗಳು ಮಾಡಿದ್ದೀನಿ. ಸೊ ಅದು ನೀವು ಹೇಳ್ದಾಗೆ ನಮಗೂ ಎಚ್ಚರಿಕೆ ಕೊಟ್ರಿ. ನನ್ನ ವಿಡಿಯೋ ಸಾಂಗು ಇವತ್ತು 1 ಬಿಡ್ತೀನಿ, 8ನೇ ತಾರೀಕು ನನ್ನ ಹುಟ್ಟುಹಬ್ಬದ ದಿವಸಕ್ಕೆ ಟೀಸರ್ ಬಿಡ್ತೀನಿ, ವ್ಯಾಲೆಂಟೈನ್ಸ್ ಡೇಗೆ ಸಮಾಪ್ತಿ ಮಾಡ್ತೀನಿ, ಮತ್ತೆ ನಾನು ಟ್ರೈಲರ್ ಜೊತೆ ಬರ್ತೀನಿ. ಸೊ ಅವಾಗ ರಿಲೀಸ್ ಟೈಮ್ಗೆ ಮತ್ತೆ ವಿಡಿಯೋ ಹಾಕೋತೀನಿ. ಈಗಲೇ ವಿಡಿಯೋಗಳು ಹಾಕ್ಬಿಟ್ರೆ ಸತ್ವ ಇರಲ್ಲ, ಸಿನಿಮಾಗಳಿಗೆ ಕಷ್ಟ ಆಗುತ್ತೆ. ಈ ತರ ಇದೆ. ಸೊ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಲ್ಲ, ಇದು ಹಾಫ್ ಬ್ರಿಡ್ ಸಿನಿಮಾ. ಇದು ಕಮರ್ಷಿಯಲ್ಲೂ ಅಲ್ಲ, ಆ ಕಡೆ ಕಲಾತ್ಮಕನೂ ಅಲ್ಲ. ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ. ಎಲ್ಲಾ ಮಿಶ್ರಿತ ಇದೆ. ನಿಮ್ಗೆ ಹಾಸ್ಯ ಇದೆ, ಥ್ರಿಲ್ಲರ್ ಇದೆ, ಮರ್ಡರ್ ಮಿಸ್ಟ್ರಿ ಇದೆ, ಅಸಹ್ಯ ಇದೆ, ರೊಮ್ಯಾನ್ಸ್ ಇದೆ, ಫ್ರೆಂಡ್ಶಿಪ್ ಸ್ಟೋರಿ ಇದೆ, 4 ಜನ ಸ್ನೇಹಿತರ ಕಥೆ ಇದೆ. ಸೊ ಈ ಪ್ರತಿಯೊಂದು ಬಂದು ಹೋಗುತ್ತೆ. ನೀವು ಒಂದು ಸಿನಿಮಾದಲ್ಲಿ ಹೊಸಬ್ರು ಸಿನಿಮಾ ನೋಡಿದಾಗ 2 ಅವರ್ ಅಯ್ಯೋ ಹಿಂಗ್ ಮಾಡಿದಾರೋ, ಬೋರು, ಹಳ್ಳಿ ಪಿಕ್ಚರು, ಬಂದು ಹೊಡಿತಾನೆ ಇರ್ತಾನೆ, ಐಟಮ್ ಸಾಂಗ್, ಬರೀ ಇಂಥದೇ ನಾವು ಮಾತಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇತ್ತೀಚೆಗೆ ಬರೀ ಕ್ರೈಮ್ ಥ್ರಿಲ್ಲರ್ಗಳು ಅಂತಾರೆ, ಹೀಗೆ ಆಗ್ಬಿಟ್ಟಿದೆ. ಇದರಲ್ಲಿ ನಾನು ಐಟಮ್ ಸಾಂಗ್ ಬಿಟ್ಟು ಎಲ್ಲಾನು ಮಾಡಿದ್ದೀನಿ. ಆಕ್ಷನ್ ಐಟಮ್ ಸಾಂಗ್ ಬಿಟ್ಟು ಎಲ್ಲಾನು ತೋರಿಸಿದ್ದೀನಿ. ಈಗ ನೀವೇ ಎಂಜಾಯ್ ಮಾಡಿ ಅಂತೀನಿ. ತುಂಬಾ ಬೇಜಾರಾಯ್ತು ಸರ್, ಐಟಮ್ ಸಾಂಗ್ ಕೇಳದೆ ಕೊಡ್ಲಿಲ್ಲ. ಖಂಡಿತವಾಗ್ಲು ಶುರು ಆಗೋದೇ ಅದು, ಎಂಡ್ ಆಗೋದು. 2 ಸಾಂಗ್ ಕೊಟ್ಟಿದ್ರಲ್ಲ ಸರ್, ಬೆಡ್ರೂಮ್ ಸಾಂಗ್. ಶುರು ಆಗೋದು ಕಥೆ 4 ಸ್ನೇಹಿತರದ ಕಥೆಯಿಂದಾನೆ. ಆ ನೆನಪುಗಳು ಮಾತು ಮಧುರವಾಗೇ ಶುರು ಆಗೋದು. ಎಂಡಿಂಗ್ ನಲ್ಲಿ ನಮ್ಮ ಟೈಟಲ್ ನಲ್ಲಿ ರಕ್ತ ಶಿಲ್ಕ ಬರುತ್ತೆ, ಸಣ್ಣದಾಗಿ ಒಂಚೂರು ರಕ್ತ ಇರುತ್ತೆ. ಅಂದ್ರೆ ಎಲ್ಲರ ಕಥೆಗಳಲ್ಲೂ ಎಲ್ಲರೂ ಹಿನ್ನೆಲೆ ಸ್ವೀಟ್ ಮೆಮೊರೀಸ್ ನಲ್ಲೂ ಏನೋ ಒಂದು ವಿಷಾದ ಇರುತ್ತೆ, ಇದ್ದೇ ಇರುತ್ತೆ ಸರ್. ಆ ತರ ಇದೆ. ಎಲ್ಲ ವರ್ಗರು ನೋಡಬಹುದಾ? ಖಂಡಿತವಾಗ್ಲು. ಯಾಕಂದ್ರೆ ನನಗೂ ಹೆಣ್ಮಗು ಇದೆ, ಅವಳ ಜೊತೆ ನಾನು ನೋಡುವಾಗ ಅಸಹ್ಯ ಮಾಡ್ಕೊಳಕ್ಕಾಗಲ್ಲ, ಮನೆಯವರು ನೋಡ್ಬೇಕಾಗುತ್ತೆ ಸಿನಿಮಾದವರು. ಸೊ ಈ ತರ ಇದೆ. ಸೊ ಸಣ್ಣ ಪುಟ್ಟ ಈಗ ಹಾಡುಗಳು ಅಂದಾಗ ಎಕ್ಸ್ಕ್ಯೂಸ್ ಇರುತ್ತೆ, 5 ಹಾಡುಗಳಲ್ಲಿ ನಿರ್ದೇಶಕರಿಗೆ ಇದೆಲ್ಲ. ಸೊ ಈಗ ನಾನು ಈ ಹಾಡುಗಳನ್ನ ಇನ್ನೊಬ್ರು ಕೊರಿಯೋಗ್ರಫಿ ಅವರಿಗೆ ಕ್ಷಮಿಸಬೇಕು, ಕೊರಿಯೋಗ್ರಫರ್ಗಳು ಅವೆಲ್ಲ ಮಾಡಿಸಿ ಬಡ್ಜೆಟ್ ಪಾಪ ಅವ್ರಿಗೆ ಮಾಡಿರೋದೇ ಒಂದು ಪ್ರೀತಿಯಿಂದ ಚಿಕ್ಕ ಬಡ್ಜೆಟ್ ನಲ್ಲಿ. ಸೊ ಚೊಕ್ಕವಾಗಿ ಮಾಡಿದೀವಿ, ಎಲ್ಲೂ ಪೋಲ್ ಆಗಿಲ್ಲ. ನನಗೆ ಸ್ವಾಮಿ ಸರ್ ನಾನು ನೆನ್ಸ್ಕೋಬೇಕು. ಅವ್ರ ಛಾಯಾಗ್ರಹಣ ಒಂದ್ ಕಣ್ ತರ ನನಗೆ ಹಗಲು ರಾತ್ರಿ ದುಡಿದ್ರು ನನ್ನ ಜೊತೆ, ಪಾಪ ಬೇಜಾರಾಗಿರ. ಅದೇ ಕಾರ್ತಿಕ್ ಈಶ್ವರಾಚಾರಿ ಅಂತ ಎಡಿಟರ್ ಕಮ್ DI ಮಾಡಿದ್ದಾರೆ, ಅವ್ರು ಇನ್ನೊಂದು ಕಣ್ಣು. ಬಿಕಾಸ್ ಅವ್ರು ತುಂಬಾ ಶ್ರಮ ಪಟ್ರು ನನ್ನ ಜೊತೆ. ಅದಾದ ನಂತರ ರಾಜು ಎಂ ಇಗ್ನೂರು ಸಂಗೀತ ಕೊಟ್ಟಿದ್ದಾರೆ, ಒಳ್ಳೆ ಹಾಡು ಕೊಟ್ಟಿದ್ದಾರೆ. ಜೊತೆಗೆ MS ತ್ಯಾಗರಾಜ್ ಹಿನ್ನೆಲೆ ಸಂಗೀತ ಮಾಡಿದ್ದಾರೆ. ಕಾರ್ತಿಕ್ ವೆಂಕಟೇಶ್ ಬಂದು SFX. ಈ ತರ 3 ತಂತ್ರಜ್ಞರು ದುಡ್ದಿದ್ದಾರೆ. ಸೊ ಕಲಾವಿದ್ರು ಎಲ್ಲರೂ ಇಲ್ಲೇ ಇದ್ದಾರೆ. ವಸಿಷ್ಠ ಬಂಟ್ನೂರ್ 2 ಸಿನಿಮಾ ಡೈರೆಕ್ಟರ್, ಅವ್ರು ಆಕ್ಟ್ ಮಾಡಿದ್ದಾರೆ. ರಣವೀರ್ ಬಂದು ಒಂದು 4 ಸಿನಿಮಾ ಆಕ್ಟ್ ಮಾಡಿದ್ದಾರೆ, ಹೀರೋ ಆಗಿ. ಅದೆಲ್ಲ ರಾಜ್ ಪ್ರಭು ಪ್ರೊಡ್ಯೂಸರ್, ಡೈರೆಕ್ಟರ್, ಆಕ್ಟರ್ ಕೂಡ ಮುಂಬತ್ತಿಯಿಂದ ಬಂದಿದ್ದಾರೆ. ಅವ್ರಿಗೂ ಹಿನ್ನೆಲೆ ಇದೆ. ಮಿಕ್ಕಿದ್ದು ರಣವಿದ್ಯಾ ಚೆನ್ನಪ್ಪ ನಮ್ ಜೊತೆ ಮಾಡಿದ್ದಾರೆ. ರೇಖಾ ರಮೇಶ್ ಅಂತ ವಾದ್ಯ ನನಗೆ 2 ಆರ್ಟಿಸ್ಟ್ ಕೈ ಕೊಟ್ರು. ನಾವು ಹೇಳಿದ ತಕ್ಷಣ ಅರ್ಧ ಗಂಟೆನೆಲ್ಲ ಬಂದು ಆಕ್ಟ್ ಮಾಡಿದ್ರು. ಸೊ ತುಂಬಾ ಥ್ಯಾಂಕ್ಸ್. ಆಮೇಲೆ ರಾಣಿ ಎಂ ಅಂಗಡಿ ಅಂತ ಇದ್ದಾರೆ,
ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನೊಬ್ಬರ ಜೊತೆ ರಮೇಶ್ ಯಾರು ಸವೇಂದ್ರ ಸರ್ ಜೊತೆ ಒಬ್ರು ಮಾಡಿದ್ದಾರೆ. ಅವರು ಆಸ್ಟ್ರೇಲಿಯಾದಲ್ಲಿ ಓದಿದ್ದಾರೆ. ಮೈಸೂರು ಅಪೋಲೋ ಹಾಸ್ಪಿಟಲ್ ಗೈನಕಾಲಜಿಸ್ಟ್, ರೆಡ್ ಸ್ಯಾರಿ ಉಟ್ಕೊಂಡಿದ್ರು ಡಾಕ್ಟರ್ ಅವರು. ಸೊ ಅವ್ರಿಗೆ ನಾನು ಪಾತ್ರ ಕೊಟ್ಟಿದ್ದೆ, ಅವರು ಬರ್ಲಿಲ್ಲ. ಕಡೆಗೆ ನಾನು ನಿರ್ದಾಕ್ಷಿಣ್ಯವಾಗಿ ತೆಗೆದೆ. ಕಡೆಗೆ ಅವರು ಸರ್ ಕುಡಿ ನಾನು ಮಾಡೇ ಮಾಡ್ತೀನಿ ಈ ರೋಲು ಅಂತ. ಸೊ ಎಲ್ಲರದ್ದು ಪರ್ಮಿಷನ್ ತಗೊಂಡಿದ್ದೀನಿ. ಅವ್ರು ಡಾಕ್ಟರ್ ಆಗಿ ಆತರ ಪಾತ್ರ ಒಪ್ಕೊಂಡಿದ್ದಾರೆ ಅಂದ್ರೆ ನನ್ನ ಅಭ್ಯಂತರ ಇಲ್ಲ. ಇಲ್ಲಿ ಬೇರೆ ಮುಚ್ಚು ಮಾಡೋದು ಏನೂ ಇಲ್ಲ ಸರ್. ನಾನು ಒಬ್ಬ ಪತ್ರಕರ್ತ ಇಲ್ಲ ಸರ್, ಇಲ್ಲ ಒಂದು ಸರ್, ಯಾವುದೇ ಮನುಷ್ಯನ್ಗೆ ಒಂದು ಲಿಮಿಟ್ ಇರುತ್ತೆ. ಅಸಹ್ಯ ಅನ್ನೋದು ಬಂದ್ಬಿಟ್ರೆ ಏನೇ ಇದು ಎಲ್ಲರಿಗೂ ಬೆಡ್ರೂಮ್ ಸಂಘ ಅಂತ ಇರುತ್ತೆ. ಎಲ್ಲ ಒಂದೇ ಕಡೆ ಹೇಳೋದಿಲ್ಲ. ರೆಸಾರ್ಟ್ ನಲ್ಲಿ ಶೂಟ್ ಮಾಡಿದ್. ಎಸ್ ಸರ್. ಏನ್ ಮಾಡ್ಲಿ, ನಮ್ ದುರಾದೃಷ್ಟ ಬಿಸಿಲು ಶುರು ಆಗ್ಬಿಟ್ಟಿದೆ. ಚಳಿನೇ ಖುಷಿ ಆಗ್ಲಿ ಅಂತ ಸರ್. ಇಲ್ಲ, ಅವರು ನೆನಪು ಶುರುವಾಗೋದು ಎಲ್ಲರೂ ಲವ್ ಸ್ಟೋರಿ ಎಲ್ಲ ಎಂಡ್ ಆಗುತ್ತೆ. ನಿಮ್ಗೆ ರೋಡ್ ನಲ್ಲಿ ರೊಮ್ಯಾನ್ಸ್ ಮಾಡಕ್ಕಾಗಲ್ಲ, ನೀವು ಬೆಡ್ರೂಮ್ ನಲ್ಲೇ ಮಾಡಬೇಕು. ರಿಯಾಲಿಟಿ ನೈಜತೆಗೆ ಒತ್ತು ಕೊಟ್ಟಿದ್ದೀನಿ ನಾನು. ಎಲ್ಲೋ ಕನ್ಸು ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು ಆ ತರದ್ದು ಎಲ್ಲೂ ಹಾಡ್ನಲ್ಲಿ ಬರಲ್ಲ. ಸೊ ಅಲ್ಲಿ ಏನ್ ನಡೆಯುತ್ತೆ ಆ ಸನ್ನಿವೇಶಕ್ಕೆ ತಕ್ಕನಾಗೆ ಮನೇಲೆ ನಡೆಯುವಂತ ಸ್ಟೋರಿಗಳು ಡಿಫ್ರೆಂಟ್ ಜಾಗಗಳಲ್ಲಿ. ಸವೆನ್ ರಾಜ್ ಒಬ್ಬ ಅಸಹ್ಯಕರವಾದ ವ್ಯಕ್ತಿ. ಹೌದು, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಸಿನಿಮಾಗಳಲ್ಲೇ ಇವರು ತುಂಬಾ ಹತ್ತಿದ್ದಾರೆ, ತುಂಬಾ ಗಲೀಜಾಗಿ ಮಾಡಿದ್ದಾರೆ ಆಕ್ಟಿಂಗು. ಡಬ್ಬಿಂಗ್ ನಲ್ಲೂ ನಾನು ಶಬಾಷ್ ಅಂತೆ. ಒಂದೇ ಟೇಕ್ ಮಾಡೋದು ಸರ್, ಒಂದೇ ಅಲ್ಲಿ ಹುಡುಗಿ ಅಲ್ಲ. ನನಗೆ ಒಂದು ದೊಡ್ಡ ಆಸೆ ಇತ್ತು 35 ವರ್ಷ ಹಿಂದೆ ದೊಡ್ಡ ವಿಲನ್ ಆಗ್ಬೇಕು ಅಂತ. ಅದು ಈಗ ಆಗ್ತಾ ಇದೆ. ಇದರಲ್ಲಿ ಫಸ್ಟ್ ಟೈಮ್ ಅವ್ರಿಗೆ 2 ಹಾಡು ಈ ತರ ಬರ್ತಾರೆ. ಅವರು ಪ್ರೊಡ್ಯೂಸರ್, ಅದಕ್ಕೋಸ್ಕರ ಅವ್ರಿಗೆ ಆ ರೋಲ್ ಕೊಟ್ಟಿಲ್ಲ, ಕ್ಷಮೆ ಇರ್ಲಿ. ಅವರು ಆಕ್ಟರ್ ಅಂತ ಕೊಟ್ಟಿದ್ದೀನಿ ಅಷ್ಟೇನೆ. ಅವ್ರಿಗೆ ಈ ಕಥೆ ನಿಮ್ದು ಈ ಪಾತ್ರ ಬರುತ್ತೆ ನೆವರ್, ಆ ತರದಲ್ಲ. ಆ ಏಜ್ ನ ವ್ಯಕ್ತಿ ಒಬ್ಬ ಹೀರೋ ಸರ್. 62 ವರ್ಷದ ವ್ಯಕ್ತಿ ಒಬ್ಬ ಹೀರೋ. ಅವನ್ ಸಂಸಾರ ಮಾಡೋದು 23 ವರ್ಷದ ಹುಡುಗಿಗೆ. ನಾನು ಅವಾಗ 35 ವರ್ಷದ ಹುಡುಗಿಗೆ ಆತರ ಸುಳ್ಳು ಹೇಳಿ ಮಾಡಕ್ಕಾಗಲ್ಲ. ಆಗ 23 ವರ್ಷದ ಹುಡುಗಿಗೆ ಹಾಕಿದ್ದೀನಿ ಅಷ್ಟೇನೆ. ಸೊ ಚೆನ್ನಾಗಿ ಮಾಡಿದ್ದಾರೆ, ಕಲಾವಿದರು ಪ್ರಯತ್ನ ಪಟ್ಟಿದ್ದಾರೆ. ಹೌದು ಸರ್, ಅದು ನನಗೆ ಆ ಟೈಟಲ್ಲೇ ಬೇಕು ಅಂತಾನೆ ಇಟ್ಟಿದ್ದೀನಿ ಸರ್. ಯಾಕಂದ್ರೆ ಪಿಕ್ಚರ್ ಫ್ಯಾಮಿಲಿ ಅವ್ರು ನೋಡಿದಾಗ ಏನ್ ಇಷ್ಟೊಂದು ಸಾಫ್ಟ್ ಟೈಟಲ್ ಇದೆ, ಒಳಗಡೆ ನೋಡಿದ್ರೆ ಬ್ರಹ್ಮಾಂಡ ಇದೆಯಲ್ಲಪ್ಪ ಅಂತ ಅನ್ಸ್ಲೇಬೇಕು. ಹೌದು, ಅದು ಬರ್ಲಿ ಅಂತಾನೆ ಅದು ಇದು. ಸೊ ಶ್ರಮ ಪಟ್ಟಿದ್ವಿ, ಯಾಕಂದ್ರೆ ಗೆಲ್ಬೇಕು ಸರ್, ಒಂಚೂರಾದ್ರೂ ಗೆಲ್ಬೇಕು. ಅಟ್ಲೀಸ್ಟ್ ನಾವು ಕೆಲಸ ಮಾಡಿದೀವಿ. ಲಾಸ್ ಆಗಿದೆ ಸರ್, ಅಟ್ಲೀಸ್ಟ್ ಈ ಪಿಕ್ಚರ್ ಸ್ವಲ್ಪ ದುಡ್ಡು ಕೊಡ್ಲಿ ಸರ್. ಅಲ್ಲ ಸರ್, ಜನ ರೀಚ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ನಾವು ಒಂದು ಪ್ರಯತ್ನ ಪಡೋಣ ಅಷ್ಟೇ ಸರ್. ಮತ್ತೆ ಏನಾದ್ರು ಇದೆಯಾ? ಓಕೆ, ಆಲ್ ದಿ ಬೆಸ್ಟ್. ಬ್ಯಾಗ್ ತಗೋಪ್ಪ, ಬ್ಯಾಗ್